ಪಕ್ಕದಲ್ಲಿ ನಿಂತೆ ನಾನು ಮೊದಲಿಗಿಂತಲೂ ಕರಾಳವಾದ ರೂಪವನ್ನು ತೋರಿಸಿದೆ. ಅವನು ನನ್ನನ್ನು ನೋಡುತ್ತಾ ನೋಡುತ್ತಾ ಕೆಳಗಿನಿಂದ ಮೇಲೆ, ಮೇಲಿನಿಂದ ಕೆಳಗೆ, ಮೂಗಿನ ಮೇಲೆ ಬೆರಳಿಟ್ಟು ಅಪ್ಪ ನನ್ನ ಹೆಂಡತಿಗಿಂತ ನೀನೇ ಚಂದ ಅಂತ ಒಳ್ಳೇದಾಯ್ತು ಬಿಡಿ, ನಿಮ್ಗೂ ಒಂದು ಜೊತೆ ಸಿಕ್ಕದಾಗಾಯ್ತು, ಬಿಡಬೇಡಿ. ಅಯ್ಯಪ್ಪ, ಅಲ್ಲ ಅವನಿಗೆ ನನ್ನ ರೂಪವೇ ಚಂದ ಅಂದ್ರೆ ಅವನ ಹೆಂಡತಿ ರೂಪ ಇನ್ನು ಎಷ್ಟು ಚಂದ ಇರಬಹುದಪ್ಪ? ಅದಕ್ಕೆ ನಿಮ್ಮ ಬೆನ್ನ ಹಿಂದೆ ಬಿದ್ದದ್ದು. ಅಯ್ಯಪ್ಪ, ಅವನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಬೀದಿ ಬೀದಿ ಸುತ್ತಿ ಸುತ್ತಿ ಈ ಗೋಪಿಕೆಯ ರೂಪವನ್ನು ಧರಿಸಿಕೊಂಡೆ. ನನಗೆ ಗೊತ್ತೇ ಆಗಲಿಲ್ಲ. ಇವರೆಲ್ಲರ ಕಣ್ಣಿಗೆ ಮಣ್ಣೆರಚುವುದಕ್ಕಾಗಿ ಈ ರೂಪ. ಅಯ್ಯಪ್ಪ, ನೋಡಿ ನನ್ನ ಸ್ವರ ಹೇಗಿದೆ ನೋಡಿ. ಮೊದಲನೇ ಸ್ವರ ಇಲ್ಲ ಈಗ. ಯಾಕೆಂತ ಗೊತ್ತಾಗ್ಲಿಲ್ವಾ? ಯಾಕೆ? ದಾರಿಯಲ್ಲಿ ಬರುವಾಗ ಒಂದಿಷ್ಟು ಕೋಗಿಲೆಗಳನ್ನೇ ತಿಂದು ಬಿಟ್ಟಿದ್ದೇನೆ ನಾನು, ಎಲ್ಲ ಕೋಗಿಲೆ. ಎರಡು ಕೋಗಿಲೆ ಉಳಿದೋಯ್ತಾ? ಹಾ, ನೀವು ಯಾವಾಗ್ಲೂ ಸ್ವರ ಇಲ್ಲ ಅಂತ ಹೇಳ್ತೀರಿ. ತಿನ್ಬಿಡಿ, ಏನು ಆಗುದಿಲ್ಲ, ಧೈರ್ಯವಾಗಿರಿ. ನಮಗೆ ಹೋಗುವುದೇ ಇಲ್ಲ ನಿಮಗೆ. ನಮಗೆ ಬೇಕು ಅಂತ ನಾವು ಇಟ್ಕೊಂಡಿದ್ದಲ್ವಾ? ಎಲ್ಲಿ ಸ್ವರ ಬರ್ತದೆ? ಆ ಕೋಗಿಲೆ ತಿಂದು ನೋಡಿ ನನ್ನ ಸ್ವರ ಹೇಗಿದೆ ನೋಡಿ. ಹೇಗಿದೆ ರೂಪ? ಓಹೋ, ನಿಮಗಾದೀತಾ? ರೂಪ ಚೆನ್ನಾಗಿದೆ. ಅಲ್ಲ, ನಿಮಗೆ ಅಂತ ಮಾಡಿಕೊಂಡು ಬಂದದ್ದಲ್ಲ ಈ ರೂಪ. ನಮಗೆ ಬೇಡ. ನನಗೆಲ್ಲಿಯಾದ್ರೂ ಅನ್ಯಾಯವಾದೀತು, ತಪ್ಪಾದೀತು ಅಂತ ನಾನು ಈ ರೂಪವನ್ನು ಧರಿಸಿಕೊಂಡು ಬಂದದ್ದು. ನಿಮಗೆ ಬೇಕೇ ಅಂತಿದ್ರೆ ಆ ಒಳಗಡೆ ಹೋದ್ಮೇಲೆ ತೋರಿಸ್ತೇನೆ. ಆ ರೂಪವೇ ಸಾಕು ನಿಮಗೆ. ಮತ್ತೀಗೆ ಯಾಕೆ ನೋಡಿ, ಸೊಂಟವನ್ನು ತೆಳ್ಳಗೆ ಮಾಡಿಕೊಂಡಿದ್ದೇನೆ. ಆದ್ರೆ ಕಷ್ಟ ನನಗೀಗ. ಮೊದಲು ಹಾಗಲ್ಲ, ಕಟ್ಟುಮಸ್ತಾದ ದೇಹ. ಹೋದಂತೆ ದಾರಿ, ಈಗ ದಾರಿ ಮೇಲೆ ನಡ್ಕೊಂಡು ಹೋಗ್ಬೇಕು. ದಾರಿ ತಪ್ಪದವರಿಗೆ ದಾರಿ ಮೇಲೆ ಹೋಗೋದು ಸ್ವಲ್ಪ ಕಷ್ಟವೇ. ಸುಮ್ಮನಿರಿ. ಅಯ್ಯೋ ದೇವರ, ಸೊಂಟಲ್ಲ ನೋವು. ಈ ಹೆಣ್ಮಕ್ಳು ಯಾಕಪ್ಪ ಸಪುರ ಆಗ್ತಾರೋ ಏನೋ. ಅಯ್ಯಪ್ಪೋ ದೇವ್ರೇ. ನಿಮಗೆ ಕಷ್ಟ, ಬೇರೆಯವ್ರಿಗೆ ಇಷ್ಟ. ನನಗೀಗ ಸುಲಭವಾಯ್ತು. ಯಾಕೆ? ಯಾರಿಗೂ ಅನುಮಾನವಿಲ್ಲ. ಈಗ ಗೋಪಿಕೆ ಅಂತ ತಿಳಿದುಕೊಂಡಿದ್ದಾರೆ. ಬೀದಿಯಲ್ಲಿ ನಡೆಯುತ್ತಿರುವಾಗ ಯಾರೂ ಅನುಮಾನ ಪಡುವುದಿಲ್ಲ. ನಾನು ಪೂತನಿ ಎನ್ನುವುದನ್ನು ಯಾರು ತಿಳಿದುಕೊಳ್ಳುವುದಿಲ್ಲ. ನಾನು ಇಲ್ಲಿಗೆ ಬಂದದ್ದು ಯಾಕೆ? ನಿಮ್ಮ ಜೊತೆ ಮಾತಾಡುವುದಕ್ಕಾಗಿ ಅಲ್ಲ. ಇವರೆಲ್ಲ ನೋಡ್ತಾರಲ್ಲ, ಕಣ್ಣು ಪಿಳಿ 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 ಮಾಡಿ, ಅವರಿಗಾಗಿ ಬಂದದ್ದಲ್ಲ. ನಾನು ಬಂದಿರುವ ಕಾರ್ಯವಿದೆ. ಕಂಸ ಭೂಪತಿ ಆನತಿಯಾಗಿದೆ. ರಂಗನೆಂಬ ಹುಡುಗನನ್ನ ನಾನು ಯೋಚನೆ ಮಾಡಲೇ ಇಲ್ಲ, ಹೊರಟೇ ಬಿಟ್ಟೆ. ಕೆಲವರಿಗೆ ಹಾಗೆ ಹೊರಟ ನಂತರ ಯೋಚನೆ ಮಾಡೋದು, ನಾವು ಯಾತಕ್ಕಾಗಿ ಹೊರಟಿದ್ದೇವೆ ಅಂತ. ಕೆಲಸವನ್ನ ಪೂರೈಸಬೇಕಿರುವ ಕಾರಣಕ್ಕಾಗಿ ಇಲ್ಲಿರುವ ಗಲ್ಲಿಯಲ್ಲಿರುವಂತಹ ಮಕ್ಕಳನ್ನು ವಶೀಕರಿಸಿ ವಿಷದ ಸ್ತನದಿಂದ ಹಾಲನ್ನು ಕುಡಿಸಿ ತಿಂದು ಬಿಟ್ಟೆ. ಆವಾಗ ಒಬ್ಬ ಬಾಳು ಬಂದು ಎಚ್ಚರಿಸಿದ. ಪೂತನಿ, ಎಚ್ಚರ! ಕಂಡ ಮಕ್ಕಳನ್ನ ಕೊಂದರೆ ಕೆಲಸ ಕೆಟ್ಟೀತು. ನೀನು ಚಾಣಾಕ್ಷ ಎನ್ನುವ ಕಾರಣಕ್ಕಾಗಿ ಕಳಿಸಿಕೊಟ್ಟಿದ್ದೇವೆ. ಕಂಡ ಮಕ್ಕಳನ್ನ ಕೊಲ್ಲುವುದಕ್ಕಾಗಿ ಅಲ್ಲ. ಕೃಷ್ಣನೆಂಬ ರಂಗನೆಂಬ ಹುಡುಗನನ್ನ ಕೊಲ್ಲಬೇಕು. ಕಪ್ಪು ಬಣ್ಣದವನು ಅಂತ ಹೇಳಿದ. ನನಗೆಂತ ಗೊತ್ತುಂಟು? ಇದ್ದವರನ್ನೆಲ್ಲ ಕೊಂದೆ. ಅದಕ್ಕೆ ಇಲ್ಲೊಂದು 4 ಬಿಳಿ ಮಕ್ಕಳು ಉಳ್ಕೊಂಡಿದ್ದಾವೆ. ರಂಗನೆಂಬ ಹುಡುಗನನ್ನ ಕೊಲ್ಲುವುದಕ್ಕಾಗಿ ಬಂದವಳು ಇಲ್ಲಿ ನಂದಗೋಪನ ಮನೆಯಲ್ಲಿ ಅಂತ ಯಾರಿಗೆ ಗೊತ್ತಿದೆ?